ಈ ಜಗತ್ತಿನಲ್ಲಿ ಅಡಿಪಾಯ ಇರುವುದೇ ಹಣದ ಮೇಲೆ. ಈ ಹಣದಿಂದಲೇ ಜನರನ್ನು ಖರೀದಿಸಿ ಅವರಿಗೆ ಸಜಾ ನೀಡಿಸಿ ನನ್ನ ಕಾಮಗಳನ್ನು ಹಿಂಗಿಸಿಕೊಳ್ಳುತ್ತಿರುವೆ. ನಿನ್ನ ಬಲವೇ ಬಂಟನಂತೆ ನನಗೆ ಪೂರೈಕೆ ಮಾಡಿ ಅನ್ಯಾಯದಿಂದ ಕೂಡಿ ಹಾಕಿದ ಆಡಿನ ಸರ್ವ ಸಂಪತ್ತನ್ನು ದೋಚಿ ನಿನ್ನ ತಂಗಿ ಪಲ್ಲವಿ ಏನಂತ ಮನಸ್ಸಲ್ಲಿ ಅವಳ ಸೌಂದರ್ಯದ ಸಬಗವನ್ನು ಸುರಸುಂದರಿಯಾದ ರಮ್ಯವು ಋಷಿ ಮೇಲಕೇರಿಗೆ ಎಲ್ಲಾದರೂ ಸ್ವಲ್ಪ ಕಪ್ಪು ಚುಕ್ಕೆ ಇರಬಹುದು. ಆದರೆ ಅಂಬರದ ಗೆಂಬನದಲ್ಲಿ ರವಿ ಮೂಡಿದ ಬಂದ ಹಾಗೆ ಪಲ್ಲವಿಯ ಚಲವು ಕೆಂಪು ಬೇಲೂರು ಸಿಲದಂತೆ ಸೃಷ್ಟಿಸಿದ್ದಾನೆ ಆ ಬ್ರಹ್ಮ. ಅಷ್ಟೊಂದು ಸೌಂದರ್ಯ ರಾಶಿವತ್ತ ನಿನ್ನ ತಂಗಿಯನ್ನು ಏನಂತ ಮನಸ್ಸಲ್ಲಿ ಅವಳ ಸೌಂದರ್ಯದ ಸೊಬಗವನ್ನು. ಓಹೋ, ನನ್ನ ಸೂತ್ರಧಾರಿ ಮಾಡಿಕ ಬಂದಂತಾಯಿತು. ಬರಲಿ ಬರಲಿ. ಹಲೋ ಮಿಸ್ ಪಲ್ಲವಿ ಅವರೇ, ಈ ಕಡೆ ತಮ್ಮ ಪ್ರಯಾಣ ಯಾಕೆ ಹೊರಗಡೆ ಬರಬೇಕು ಅಂದ್ರಿ? ಈ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅಂದ್ರಿ? ನಿಮ್ಮಂತ ದೊಣ್ಣಿ ನಾಯಕನ ಅಪ್ಪಗೆ ಪಡೆದುಕೊಂಡು ಬರಬೇಕಿ? ನೋ ನೋ ಮಿಸ್ ಪಲ್ಲವಿ ಅವರೇ, ನೀವು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರ. ತಮ್ಮಂತ ಅಗರ್ಭ ಶ್ರೀಮಂತರು ಮೇಲಾಗಿ ಕೈಗೊಂದು ಕಾಲಿಗೊಂದು ಆಳು ಇರುವ ತಾವು ಕಾಲಡಿಗೆಯಲ್ಲಿ ಬರುವುದು ನನಗೆ ಮುಜುಗರ ಅನಿಸುತ್ತದೆ. ಆ ತೊಂದರೆ ನನಗೋಸ್ಕರ ತೆಗೆದುಕೊಳ್ಬೇಕಾಗಿಲ್ಲ ಮಿಸ್ಟರ್ ಬೆಂಕಿ. ನೀನು ನನ್ನ ವ್ಯವಹಾರದಲ್ಲಿ ಭಾಗಿಯಾಗಿರ್ಬೇಕು. ಆದ್ರೆ ನನ್ನ ವ್ಯವಹಾರದಲ್ಲಿ ಮೂಗು ತೋರ್ತಿದ್ದೆ ಆದ್ರೆ ಪಲ್ಲವಿ, ನಿನ್ನನ್ನು ನನ್ನ ಹೃದಯ ಎಂಬ ಪಲ್ಲಕ್ಕಿಯಲ್ಲಿಟ್ಟು ಪೂಜಿಸುತ್ತಿರುವೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ನೋಡು ಪಲ್ಲವಿ, ಸುತ್ತಿ ಬರೆಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ. ನೇರವಾಗಿ ವಿಷಯಕ್ಕೆ ಬರುತ್ತೀನಿ ಕೇಳು. ನಾನೆಂದು ಈ ಊರಿಗೆ ಕಾಲಿಟ್ಟೇನೋ ಅಂದೆ ನಿನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ನನ್ನ ಜೀವನದಲ್ಲಿ ಸುಮಂಗಲ ಕಾರ್ಯ ಆಗಬೇಕಾದರೆ ಅದು ನಿನ್ನೊಂದಿಗೆ ಎಂದು ತೀರ್ಮಾನಿಸಿದ್ದೇನೆ. ನೀವು ಹೋದರೆ ನನ್ನ ನೂರಾರು ಜನರ ಅರಿಸೆಯಲ್ಲಿ ನೀನೇ ನನ್ನ ಪಟ್ಟದರಿಸನ್ನಾಗಿ ಮಾಡಿಕೊಳ್ಳುತ್ತೇನೆ. ಏತಿಯ ಕಾಲಲ್ಲಿರುವ ಮೆಟ್ಟು ತೆಗೆದುಕೊಂಡು ಮೋತಿ ಕೆತ್ತ ಹಾಗೆ ಹೊಡಿಬೇಕು ಅಂತೀನಿ. ಮುಚ್ಚ ಬಾಯಿನ. ಚಪ್ಪಲಿನ ಎಸಿ ರೂಮಲ್ಲಿ ಇಟ್ಟಿದ್ದೀವಿ ಅಂತ ಅದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಲಿಕ್ಕೆ ನಾವೇನು ಮೂರ್ಖರಲ್ಲ. ಅಂದರೆ ಅರ್ಥ ಆಗ್ಲಿಲ್ವೇನೋ? ಇಂಥ ಒಳ್ಳೆ ಶುಭವಾಣಿ ನಿನ್ನಂತವನಿಗೆ ಎಲ್ಲಿ ಅರ್ಥ ಆಗಬೇಕು? ದಿನಕ್ಕೊಂದು ಹೆಣ್ಣಿನ ಮಾನವನ್ನ ಹರಾಜು ಹಾಕಿ ಸರ್ಕಾರ ಕಾನೂನುಗಳನ್ನ ತಿರುವ ಮರುವ ಮಾಡುವ ನಿನ್ನಂತ ಮಾನಗೆಟ್ಟವನಿಗೆ ಇಂಥ ಬುದ್ಧಿ ಮಾತು ಅರ್ಥ ಆಗೋದಿಲ್ಲ. ಮೆತ್ತಗೆ ಮಾತನಾಡಿ ಒಲಿಸಿಕೊಳ್ಳಬೇಕಂದ್ರೆ ಎಷ್ಟೊಂದು ಹಾರಾಡುತ್ತಿರುವೆ ಸೊಕ್ಕಿನ ಎಣ್ಣೆ. ಸುಮ್ಮನೆ ಹಠ ಮಾಡಬೇಡ. ನಿನಗೇನು ಬೇಕು ಎಷ್ಟು ಹೇಳಬೇಕು ಕೇಳಿಕೊಡ್ತೇನೆ. ಆದರೆ ನೀನು ನನ್ನವಳಾದರೆ ನಿನ್ನ ಸೌಂದರ್ಯ ಸಹಿಬೇಕೆನ್ನುತ್ತದೆ ನನ್ನ ಮನ. ಅವಿವೇಕಿ, ಹಣ ಇದೆ ಅಂತ ಕುಬೇರ್ನಂತೆ ಹಾರಾಡಬೇಕು. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಸ್ವಲ್ಪನಾದ್ರೂ ಇದೆ? ಈ ದೇಹ ಯಾವತ್ತಿದ್ರು ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಮೀಸಲು ಹೊತ್ತು ನಿಮ್ಮಂತರ ಹಣದಾಸಿಗೆ ಬೀಳುವ ಹೇಸಿಗೆಯನ್ನು ನಾನಲ್ಲ. ಅದೆಲ್ಲವನ್ನ ಲೆಕ್ಕಿಸದೆ ನೀನೇನಾದ್ರೂ ನನ್ನನ್ನ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ಇದೇ ಸಮಾಜದ ಗಂಡುಳ್ಳ ಗರ್ತಿಯರು ನಿನ್ನನ್ನ ಮೆಟ್ಟಿನ ಹೊರತು ಬುದ್ಧಿ ಕಲಿಸರೆ. ಈಗಿನ ಗಂಡು ಗರತಿಯರ ಸಾಮ್ರಾಜ್ಯದಲ್ಲಿ ಎಂತ ಗರ್ತಿಯರು ತುಂಬಿಕೊಂಡಿದ್ದಾರೆ ಗೊತ್ತಾ? ಸತ್ತಿಲ್ಲದೆ ಸೂರ್ಯಗಾರಿಕೆ ಮಾಡುತ್ತಾ ದೊಡ್ಡ ದೊಡ್ಡ ದನಿಗಳಿಗೆ ಶರವ ಹಾಕಿ ಬರುವ ಗಂಡು ಸೂರ್ಯರಷ್ಟೆಲ್ಲ ಈ ನಿನ್ನ ಕೆಟ್ಟ ಸಮಾಜದಲ್ಲಿ ಹೆತ್ತ ಮಕ್ಕಳನ್ನು ವೇಷಾಟಿಕೆ ಮಾಡಲು ಹಚ್ಚಿ ಅದರಿಂದ ಬಂದ ಹಣದಿಂದ ಮಜಾ ಮಾಡುವ ತಾಯಿಯಷ್ಟಿಲ್ಲ ಈ ನಿನ್ನ ದರಿದ್ರ ದುನಿಯಾದಲ್ಲಿ.
ಮಿಂಡನಿಗೆ ಹುಟ್ಟಿದ ಪಾಪದ ಪಿಂಡಕ್ಕೆ ಗಂಡನ ಹೆಸರು ಹೇಳಿ ಬರುವ ಗಂಡು ಸೂಳೆಯರುತ್ತಿಲ್ಲ ಈ ನಿನ್ನ ಕೆಟ್ಟ ಕಲಿಯುಗದಲ್ಲಿ. ಅಂದ ಮೇಲೆ ಯಾವ ಕಡೆಯಿಂದ ಎದ್ದು ಬಂದು ಒಯ್ಯುತ್ತಾರೆ ಆಣಿನ ಗರತಿಯರು. ಕಾಮದ ಕಲಬೆರಕೆ ಕತ್ತೆ ಹೆಣ್ಣು ಹಣ ಗಳಿಸೋದಕ್ಕೋಸ್ಕರ ಸೆರಗು ಹಾಸಿ ತನ್ನ ಶೀಲವನ್ನ ಕಳ್ಕೊಳ್ಬಹುದು. ಆದ್ರೆ ಅದೇ ಹಣವನ್ನ ಕೊಟ್ಟರೆ ಮತ್ತೆ ಶೀಲವನ್ನ ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಲ್ಲವರು ಕೇಳ್ತಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಬಾರ್ದು ಅಂತ. ಈ ಪುಣ್ಯ ಭರತ ಭೂಮಿಯಲ್ಲಿ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ಈ ನಾಡಿನಲ್ಲಿ ಸಜ್ಜನಗುಂಟೆ ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಬಳವಡಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನಂತ ಆಳಿಗೆ ಹೋದ ಈ ಪುಣ್ಯ ಭೂಮಿಯಲ್ಲಿ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ಹಾಗಾದ್ರೆ ಎಂತ ತಾಯಿ ಕೂಡ ಒಂದು ಹೆಣ್ಣು. ಮೆತ್ತಗೆ ಮಾತನಾಡಿ ಒಲಿಸಿಕೊಳ್ಳಬೇಕೆಂದು ಎಟ್ಟಗಾರಾಡ್ತಿರುವೆ ಸಂಕೀರ್ಣ. ನಿನ್ನ ಶೀಲ ಸವಿದೆ ಬಿಡಲಾರೆ. ಮೊಚ್ಚ ಬಾಯಿನ ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಬಂದಿದ್ದೆ ಆದ್ರೆ ಚಪ್ಪಲಿಂದ ನಿನ್ನ ಬಾಯಿನ ಹಲ್ಲಿನ ಉದುರಿಸಿ ಬಿಡ್ತೀನಿ. ಬಾಲೆ ಬಾ. ನೀನಾಲೆ ಈ ಕಿಲ್ಲರ್ ಘಟ ಸರ್ಪ ಬೆಂಕಿಯನ್ನು ಮುಟ್ಟೋದಕ್ಕೆ ನೇರನ ಹೇಳಿ. ನೀನು ಘಟ ಸರ್ಪವಾದರೆ ನಾನು ಗರಿವಿಚ್ಚಿದ ಗರುಡ, ನಿನ್ನನ್ನು ಕುಕ್ಕದೇ ಬಿಡಲಾರೆನು. ಇದು ಸುತ್ತೂರಿನ ಹುಲಿ, ರೋಚಿಗದ ರೈತನ ಹುಲಿ. ರೈತನ ಹುಲಿ ಅಷ್ಟೇ ಅಲ್ಲೇ ಮಗನೇ, ಹಿಂದೂರಿಗೆ ಹಾಲು ಕೊಡಿದ ಸರ್ದಾರ ಕಡೆ ಕೊಡುವ ಸರ್ದಾರ ನಿಮ್ಮನ್ನು ಎಷ್ಟೋ ಕುಂಡಿಗಳನ್ನು ರಕ್ತದೊಂದಿಗೆ ಮಣ್ಣು ಮಾಡಿರುವೆ. ಈ ಕೆರೆಯ ಬೆಂಕಿ ಬೆಂಕಿ ಪುಣ್ಯ ಭೂಮಿಯಾದ ಈ ಊರಲ್ಲಿ ಕಲ್ಪ ಕಟ್ಟಿಗೆ ಜೀವಂತ ಸುಡ್ತಿದ್ದೀರಿ. ನಿತ್ಯ ಕೆಟ್ಟ ಕರ್ಮದಲ್ಲಿ ಕೈ ತೊಳ್ತಿದ್ದೀರಿ. ನಿನ್ನಂತ ಕಟುಕರ ಜಾತಿಗೆ ಬೆಂಕಿ ಹಚ್ಚಲು ರೈತರ ರಕ್ತದಲ್ಲಿ ಹುಟ್ಟಿ ಬಂದವರು ಈ ಹುಲಿಯೋ ಹುಲಿಯನ್ನು ಹೆಸರನ್ನು ಇಟ್ಟುಕೊಂಡು ಹುಲಿಯಂತೆ ಕಿರ್ಚಲು ಬಂದರೆ ಹೊತ್ತು ನೋಡಿ ನಿನ್ನ ಗಡ್ಡ ಕೆಡಬೇಕಾಗಿತ್ತು. ಸುಮ್ಮನೆ ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು. ಲೇ ಈ ಒಂದು ಸಲ ಕಾಲು ಕಿಡಿ ಗುಡಿಗೂ ಹಿಡಿದು ಮುಂದೆ ಜಟ್ಟಿನ ಮುಗಿಯಿತು. ಮುಂದೆ ಬಂದ ನಿನ್ನಂತ ನರವ್ಯಾಕರು ಹರಿಯುತ್ತಿರುವುದೇ ನನ್ನ ಕಾಯಕ. ನೋಡು ಹುಲಿಯ, ಈ ವಿಷಯ ನಿನಗೆ ಸಂಬಂಧ ಇಲ್ಲ. ಇಲ್ಲಿ ಈ ಅಜಿಗ ಸಿಂಹ ಭೇಟಿ ಆಡುತ್ತದೆ, ಬಿಟ್ಟು ಹೋಗುವುದಿಲ್ಲ. ಲೇ ಬೆಂಕಿ, ಹುಲಿ ಸಿಂಹನು ಯಾಕೆ ಗಂಟಲು ಹರಿದುಕೊಳ್ತಿದ್ಯಾ? ಒಂದು ಹೆಣ್ಣಿನ ಮಾನ ಪ್ರಾಣ ಹೋದು ಕಣ್ಣಾರೆ ಕಂಡು ಹೋಗೋದು ಭಾರತೀಯ ವೀರ ಲಕ್ಷಣವಲ್ಲ. ಅದರಲ್ಲೂ ಈ ಹುಲಿಯನ ಜಯಮಾನದಲ್ಲೇ ಇಲ್ಲ. ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳಿ ಕುಂಕುಮ ನಮ್ಮ ಕರ್ನಾಟಕ ಬಾವುಟ ಮಾಡಿಕೊಂಡು ಬದುಕುತ್ತರು ನಾವು. ಆ ಬಾವುಟವನ್ನೇ ಮುಟ್ಟಿದ್ರು ಬಿಡುದಿಲ್ಲ. ಅಂತದ್ರಲ್ಲಿ ನಿಜವಾಗಿ ನೀನೇನು ಹುಟ್ಟಿದೆ ಅಂದ ಮೇಲೆ ನಿನ್ನನ್ನು ಸುಮ್ಮನೆ ಬಿಡ್ತೀವಾ? ಅದೇ ಚಾನ್ಸೇ ಇಲ್ಲ. ಅದರಲ್ಲಿ ನನ್ನ ಕೈ ಹಿಡಿಯುವ ನನ್ನ ಅರ್ಧಾಂಗಿ ಮುಟ್ಟಿದೆ ಅಂದ ಮೇಲೆ ಆ ನಿನ್ನ ದೊಡ್ಡ ಕೈಯನ್ನು ಕತ್ತರಿಸಿ. ಓಹೋ, ಇವನೇನ ನಿನ್ನ ಕೈ ಹಿಡಿಯುವ ಯಜಮಾನ? ನೋಡು ಪಲ್ಲವಿ, ಇವಳ ಕೈ ಹಿಡಿತಾನೋ ಅಥವಾ ಬರ್ತೀನಿ. ಹೋಗಲೇ ಹೋಗು. ಕಂಡ ಹೆಣ್ಣಿನ ಮೇಲೆ ಸೂರ ತರಿಸುವ ಶಾಂಡನ ಮಗನೇ. ನಿನ್ನಂತ ಶಾಂಡನಿಗೆ ಹೆದರು ಹೇಳಿ ಕಂಡು ನಾನಲ್ಲ. ಸರಿಯಾದ ಸಮಯಕ್ಕೆ ಬರ್ದಿ ಹೋಗಿದ್ರಿ. ಈಗಾಗಲೇ ಆ ಕ್ರೂರಿ ಮುಂದೊಂದು ಮಾತನಾಡೋಣ.
ಪಲ್ಲವಿ, ಆದಷ್ಟು ಬೇಗನೆ ನಮ್ಮ ಅಣ್ಣನ ಹುಡುಕಿ ಕರೆತಂದು ನಿನ್ನ ಕೊರೆಗೆ ಕರಿಮೆಣಸ ಕಟ್ತೀನಿ, ನನ್ನ ಬಾಳ ಸಂಗಾತಿಯಾಗಿ ಮಾಡಿಕೊಡುತ್ತೀನಿ. ಸಂತೋಷವೇ? ಹುಡಿಯ ಇದಕ್ಕಿಂತ ಸಹಯೋಗ ಮತ್ಯಾವುದು ನಮ್ಮ ಬಾಳಿನಲ್ಲಿ ದೊರಕುತ್ತೆ? ಕನಸುಗಾರನ ಕವಿಯ ಕಂಡ ಕನಸಿನಂತೆ ಹಿಂದೆ ನಮ್ಮ ಮಿಲವನ್ನ ಅನುಭವಿಸೋಣ. ಸರಿ, ನೀನು ಎಷ್ಟು ಬೇಕಾಗಲಿ